ಒಂದು ಆರೋಪ ಮಾಡಿದ್ರು ಸರ್, ಮಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳಿಗೆ ಬಿಜೆಪಿಯವರು ಪರೋಕ್ಷ ಕಾರಣ, ತೀವ್ರಗಾಮಿ ಮನಸ್ಥಿತಿ ಅವರು. ಬಹುಶಃ ಅವ್ರನ್ನ ಅಲ್ಲಿಂದ ಬದಲಾಯಿಸ್ಬಿಟ್ರೆ, ಇಲ್ಲೆಲ್ಲ ಬೆಂಗಳೂರು ಕಡೆ ಹಾಕೊಂಬಿಟ್ರೆ ಅಲ್ಲೇನು ಸಮಸ್ಯೆನೇ ಇರಲ್ಲ. ಸಮಸ್ಯೆಯ ಉತ್ಪಾದಕರು ಯಾರಾದರೂ ಇದ್ರೆ ಅದು ದಿನೇಶ್ ಗುಂಡೂರಾವ್. ಉತ್ಪಾದನೆ ಮಾಡೋದೇ ಅಲ್ಲೇ, ಮೂಲ ಇರೋದೇ ಅಲ್ಲಿ. ಇವರ ಬಾಯಿ ಚಪ್ಪಲಕ್ಕೆ ಹೋಗಿ ಶಮನ ಮಾಡೋ ಕೆಲಸಗಳು ಬಿಟ್ಟು ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡೋದಿದ್ರೆ ಇಂಥವರು ಮಂತ್ರಿ ಆಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ. ಸರ್, ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಅಥವಾ ಇನ್ಚಾರ್ಜ್ ಕಾಂಗ್ರೆಸ್ 28 ಜನ MLCಗಳ ಮೇಲೆ ಚಾರ್ಜ್ ಮಾಡಿದ್ದಾರೆ. ನೀವು ಖರ್ಗೆ ಕುಟುಂಬದ ಬಗ್ಗೆ ಅಥವಾ ಕಾಂಗ್ರೆಸ್ ಬಗ್ಗೆ ನೀವು ಅಷ್ಟೆಲ್ಲ ಆರೋಪ ಮಾಡ್ತಾರೆ ಬಿಜೆಪಿ ಅವರು, ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ, ಯಾಕೆ ನೀವು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಕ್ಲಾಸ್ ಮಾಡಿ. ಅದಕ್ಕೆ ಇವತ್ತು ಅವರು ನೆನ್ನೆ ಹೇಳಿದ್ದಕ್ಕೇನೆ ಇವತ್ತು ಗವರ್ನರ್ ಹತ್ರ ಹೋಗಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ, ಬಾಸ್ ವಾಲ, ಬಿ ದ ಬಾಸ್. ಅವರು ಒತ್ತಡಕ್ಕೆ ಹೋಗಿದ್ದಾರೆ ಹೊರತು ಆಕ್ಚುಲಿ ಆ ಸದಸ್ಯರಲ್ಲಿ ಅಲ್ಲ, ನಮ್ಮ ಸ್ನೇಹಿತರಲ್ವೇ, ಅವ್ರಿಗೆ ನಿಜಾಂಶ ಏನು ಅನ್ನೋದು ಗೊತ್ತಿದೆ. ನಮಗೆ ಕೆಲವರೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ ಇವ್ರ ಕರ್ಮ ನಮಗೆ ಸಾಕಾಗಿದೆ ಅಣ್ಣ, ಸುಮ್ಮನೆ ನಮಗೆ ಒತ್ತಾಯ ಮಾಡ್ತಾರೆ, ಇವ್ರ ಬಾಯಿ ಚಪ್ಪಲಿಕ್ಕೆ ಮಾಡಿದ್ದಕ್ಕೆಲ್ಲ ನಾವೇನು ಮಾಡೋಣ, ತಪ್ಪು ಮಾಡೋದು ಮಾಡ್ತಾರೆ, ಕಣ್ಣು ಮುಂದೆ ಜನರ ಹತ್ರ ಬಯಸ್ಕೊಳ್ತಾರೆ, ನೀವು ಸಪೋರ್ಟ್ ಮಾಡಿ ಅಂತಾರೆ, ನಾವೇನು ಮಾಡಬೇಕು ಅಂತ. ಅದಕ್ಕೆ ಇವತ್ತು ಒತ್ತಡಕ್ಕೆ ಗವರ್ನರ್ನ ಭೇಟಿಯಾಗಿದ್ದಾರೆ. ಸರ್, ತಮ್ಮನ್ನ ಕೆಲವೊಂದು ಪ್ರಕರಣ ಶಿಕ್ಷಕ್ಕೆ PhD ಮಾಡ್ತಾರೆ ಯಾರು ಸರ್? ನಿಮ್ ಬಗ್ಗೆ ಯಾವ್ದಾದ್ರು ಒಂದು ಸಿಕ್ಕಾಕೊಳ್ಳಕ್ಕೆ ನಿಮ್ಮನ್ನು ಸಿಗಿಸ್ಬೇಕಂತ ಮಾಡ್ತಾ ಇದಾರೆ ಅಂದ್ರಲ್ಲ, ಯಾರು ಆ ವ್ಯಕ್ತಿ PhD ಮಾಡ್ತಾರೆ? ರವಿಕುಮಾರ್ನ ಯಾರಿಗೆ ಇದು ಮಾಡಿದ್ರು? ಈಗ CT ರವಿಗೆ ಯಾರು ಮಾಡಿದ್ರು? ಹಿಂಗೆ ಹಿಂದ್ಗಡೆ ಆ ಪಕ್ಷ ಮಾಡ್ತಾ ಇದೆ. ಪಕ್ಷದಲ್ಲಿ ಕೆಲವುದಕ್ಕೆಲ್ಲ ನೇಮಕ ಮಾಡಿರ್ತಾರೆ, ಅವು ನಡೀತಾ ಇರ್ತವೆ. ಸಂದರ್ಭ ಬಂದಾಗ ಹೆಸರುಗಳು ಹೊರಗೆ ಬರ್ತಾರೆ. ಪ್ರಿಯಾಂಕಾಗೆ ಟ್ವೀಟ್ ಮಾಡಿದ್ದಾರೆ, ಬಿಜೆಪಿ ಅವರು ಸಾವರ್ಕರ್ ಸಂತತಿ, ಅವ್ರು ಹೇಳ್ಬಿಡ್ತಾರೆ, ಆಮೇಲೆ ಸಾರಿ ಕೇಳ್ತಾರೆ, ಇವೆಲ್ಲ ನಡೀತಾ ಇದೆ ಹಿಂದಿನಿಂದ. ನೋಡಿ, ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು? ಅತಿ ದೊಡ್ಡ ಸುಳ್ಳುಗಾರ ಯಾರಾದರೂ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ. ಅವ್ರಿಗೆ ನನಗೆ ಪ್ರಶಸ್ತಿ ಕೊಡಿಸಲ್ಲ ಅಂತ ಹೇಳಿದ್ದಾರೆ ಅವರು, ನನಗೆ ಕೊಡ್ಬೇಕಂತ. ಆದರೆ ಸುಳ್ಳುಗಳಿಗೇನಾದರೂ ಮುಂದೆ ಇದುವರೆಗೂ ಸುಳ್ಳುಗಳಿಗಾಗಿ ಯಾವುದು ಪ್ರಶಸ್ತಿ ಕೊಟ್ಟಿಲ್ಲ. ಒಂದು ಸಮಯ ಅವರು ಸುಳ್ಳುಗಳಿಗಾಗಿ ಪ್ರಶಸ್ತಿ ಕೊಡುವಂಥದ್ದನ್ನು ನಾನು ಯಾರು ಮಾಡಿದರೆ ಮೊದಲನೇ ವ್ಯಕ್ತಿ ಅವ್ರಿಗೆ ನಾನೇ ರೆಕಮೆಂಡ್ ಮಾಡ್ತೇನೆ. ಯಾಕೆ ಅಂದರೆ ನನ್ನ ಕಣ್ಣು ಮುಂದೆ ಹೇಳ್ತಾರೆ, ಲೆಟರ್ ಇದೆ ಇಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಈಗ ಅದು ಅವರು ಹೇಳ್ತಾರೆ, ಹೌದು ನಮ್ಮದು ಕಾಂಗ್ರೆಸ್ ಪಾರ್ಟಿ, ಅವ್ರದ್ದು ಒಂದು RPI ಅಂತಿತ್ತು, ಇನ್ನೊಂದು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತಿತ್ತು, ಆ ಕಾಲದಾಗ ಅವ್ರು ನಿಂತರು, ಅದಕ್ಕೆ ನಾವು ಗೆದ್ವಿ, ಅವರು ಸೋತರು, ಇದನ್ನೂ ಹೇಳ್ತಾರೆ. ಮತ್ತೆ ಸಾವರ್ಕರ್ ಡಾಂಗೆ ಅವರು ಸೇರಿಸಿ ಅವರಿಬ್ಬರನ್ನ ಸೋಲಿಸ್ಬಿಟ್ರಂತೆ ಅಂತ ಪತ್ರ ಓದ್ತಾರೆ. ಅವ್ರಿಗೆ ಸರಿಯಾಗಿ ಪತ್ರ ಓದಕ್ಕೆ ಬರಲ್ಲ. ಪೇಜ್ ಬದಲಾಗ್ಬಿಟ್ರೆ ಅರ್ಥನೇ ಕಳ್ಕೊಂಡ್ಬಿಡ್ತಾರೆ ಅವರು. ಯಾಕೆಂತಂದ್ರೆ ಅಲ್ಲಿ ಕಮಲ್ ಕಾಂತ್ ಅನ್ನೋರಿಗೆ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಪತ್ರ ಬರೆದಿದ್ದಾರೆ. ಅದನ್ನು ನಿಮ್ಮ ಮುಂದೆ ನಾನು ಪ್ರದರ್ಶನ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಸಾಗೇಕರ್ ಅನ್ನೋರು ನನ್ನ ಹತ್ರ ಬಂದು ಹೇಳಿದ್ರು, ಡಾಂಗೆ ಅವರು ಮತ್ತೆ ಸಾವರ್ಕರ್ ಅವರು ನನ್ನನ್ನು ಸೋಲಿಸಬೇಕು ಅಂತೇಳಿ ಪಿತೂರಿ ಮಾಡಿದ್ರು ಅಂತ ನನ್ನ ಹತ್ರ ಹೇಳಿದ್ರು. ಅವ್ರಿಗೆ ಯಾರು ಹೇಳಿದ್ರಂತೆ ಅಂದ್ರೆ